ಹಾಯ್ ಹಲೋ ನಮಸ್ಕಾರ. ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ SBI ಕ್ಲರ್ಕ್ ಪ್ರಿಲಿಮ್ಸ್ 2025 ಎಕ್ಸಾಮ್ 28 ಸೆಪ್ಟೆಂಬರ್ 21 ಸೆಪ್ಟೆಂಬರ್ ಹಾಗೆ ಇನ್ನು 27 ಸೆಪ್ಟೆಂಬರ್ಗೆ ಆಗಲಿಕ್ಕಿದೆ. ಅದರಲ್ಲಿ ಇದರ ಶಿಫ್ಟ್ ಅನಾಲಿಸಿಸ್ ಆಗಿರ್ಬೋದು ಮತ್ತು ನನ್ನ ಎಕ್ಸಾಮ್ ಎಕ್ಸ್ಪೀರಿಯೆನ್ಸನ್ನು ನಾನು ಕನ್ನಡದಲ್ಲಿ ನಿಮಗೆಲ್ಲ ತಿಳಿಸಿ ಹೇಳ್ತಿದ್ದೇನೆ. ಅಂದರೆ ನನಗೆ ಎಕ್ಸಾಮ್ ಇದ್ದದ್ದು ಅಂದರೆ 21 ಸೆಪ್ಟೆಂಬರ್ ಸಂಡೇ, ಅಂದರೆ 1 ಗಂಟೆಗೆ ನನ್ನ ರಿಪೋರ್ಟಿಂಗ್ ಟೈಮ್ ಆಗಿತ್ತು. ನನಗೆ ಮ್ಯಾಂಗ್ಳೂರಲ್ಲಿ ಎಕ್ಸಾಮ್ ಇತ್ತು, ಅಂದರೆ ಉಡುಪಿ ಸೆಲೆಕ್ಟ್ ಮಾಡಿದೆ, ಆದರೆ ನನಗೆ ಮ್ಯಾಂಗ್ಳೂರಲ್ಲಿ ಬಂದಿತ್ತು. ಟ್ರಾವೆಲಿಂಗ್ಗೆ ಸ್ವಲ್ಪ ಟೈಮ್ ಹೋಗಿತ್ತು, ಅದಕ್ಕೆ ಬೇಗನೆ ಹೊರಟೋಗಿದ್ದೆ. ನೆಕ್ಸ್ಟ್ ಏನಂದರೆ ಇಂಗ್ಲೀಷಲ್ಲಿ ಹೋಗೋದು ಅಂದರೆ ಫಸ್ಟಿಗೆ ಎರರ್ ಡಿಟೆಕ್ಷನ್ ಇತ್ತು, ಸೊ ಅದನ್ನು ನಾವು ಮಾಡಿದೆ. ನೆಕ್ಸ್ಟ್ ಮ್ಯಾಚ್ ದ ಫಾಲೋಯಿಂಗ್ ಇರ್ಬೋದು, ಫಿಲ್ಲರ್ಸ್, ಪ್ಯಾರಾಜಂಬಲ್ ಮತ್ತು RC ಮತ್ತು ಇನ್ನೂ ಕೆಲವು ಇದ್ದಿರ್ಬೋದು, ನಾನು ಕರೆಕ್ಟಾಗಿ ನೋಡಲಿಲ್ಲ. ಆದರೆ ಇಂಗ್ಲೀಷಲ್ಲಿ ಅಟೆಂಪ್ಟ್ ಮಾಡಿದೆ, ಇಷ್ಟನ್ನು ಅಟೆಂಪ್ಟ್ ಮಾಡಿದೆ. ನೆಕ್ಸ್ಟ್ ಕ್ವಾಂಟಲ್ಲಿ ಟೇಬಲ್ ಡಿ ಆಯಿತು, ಅದನ್ನು ಒಂದು ಅಟೆಂಡ್ ಮಾಡಿದೆ. ಗ್ರಾಫ್ ಕ್ಯಾಲ್ಕುಲೇಟ್ ಏನು ಮಾಡಲಿಲ್ಲ, ಸಿಂಪ್ಲಿಫಿಕೇಷನ್ ಒಂದು ಅಟೆಂಡ್ ಮಾಡಿದೆ. ಅಷ್ಟರಲ್ಲೇ ನನ್ನ ಟೈಮ್ ಆಯಿತು. ಅರಿಥ್ಮೆಟಿಕ್ ಇಲ್ಲ ನಂಬರ್ ಸೀರೀಸ್ ಕೂಡ ನನಗೆ ಟಫ್ ಅನಿಸ್ತು, ಅದನ್ನು ಕೂಡ ಕರೆಕ್ಟಾಗಿ ನಾನು ಅಟೆಂಡ್ ಮಾಡಲಿಲ್ಲ. ಸೊ ನೆಕ್ಸ್ಟ್ ರೀಸನಿಂಗಲ್ಲಿ ಪಜಲಲ್ಲಿ ಅಂದರೆ ಸರ್ಕ್ಯುಲರ್ ಸೀಟಿಂಗ್ ಇರ್ಬೋದು, ಅಂದರೆ ಅವರೆಲ್ಲ ಸೆಂಟರ್ ನೋಡಿದ್ರು ಅವರನ್ನು ಸಾಲ್ವ್ ಮಾಡೋದು, ಅಂದರೆ ಅದನ್ನು ಸಾಲ್ವ್ ಮಾಡಿ. ಮತ್ತು ವೆಯ್ಟೆಡ್ ಪಜಲ್ ಅಂದರೆ ಒಂದು 6 ಜನ ಇದ್ದು ಅವರಲ್ಲಿ ಫಸ್ಟ್ ಸೆಕೆಂಡ್ ಯಾರು ಅಂತ ವೆಯ್ಟಲ್ಲಿ. ಮತ್ತು ಚೈನೀಸ್ ಕೋಡಿಂಗ್ ಇತ್ತು, ಅದಂತ ಎಂಪ್ಲಾಯೀಸ್ ರಿಲೇಟೆಡ್. ಮತ್ತು ಸಿಲೋಜಿಸಮ್ ನಾನು ಮಾಡಲಿಲ್ಲ, ಅಂದರೆ ಸಾಲ್ವ್ ಮಾಡಲಿಲ್ಲ. ಮತ್ತು ನಂಬರ್ಸ್ ರಿಲೇಟೆಡ್ ಅಂತ ಇತ್ತು, ಅದು ಕೂಡ ನನಗೆ ಕರೆಕ್ಟಾಗಿ ಗೊತ್ತಾಗಲಿಲ್ಲ, ಸೊ ಅದನ್ನು ಕೂಡ ಅಲ್ಲೇ ಸ್ಕಿಪ್ ಮಾಡಿದ್ದೆ. ಈಗ ನಾನು ಇಷ್ಟು ಹೇಳಿದ್ರಲ್ಲಿ ಯಾವುದಾದನ್ನಾದರೂ ಮಿಸ್ ಮಾಡಿದ್ದೇನೆ ಅಂತ ನಿಮಗೆ ಅನಿಸಿದರೆ ಅದನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನಿಮ್ಮ ಎಕ್ಸ್ಪೀರಿಯೆನ್ಸನ್ನು ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಎಕ್ಸಾಮ್ ಸೆಂಟರ್ ಬಗ್ಗೆ ಹೇಳೋದಾದರೆ ಅದನ್ನು ಫೈಂಡ್ ಮಾಡೋದು ತುಂಬ ಈಸಿಯಾಗಿತ್ತು, ಅಂದರೆ ಹೈವೇ ಸೈಡಲ್ಲಿತ್ತು, ಸೊ ಬೇಗ ಹೋಗ್ಬೋದಿತ್ತು. ಹಾಗೆ ಅಲ್ಲಿ ಫೆಸಿಲಿಟಿ ಕೂಡ ಒಳ್ಳೆಯದಿತ್ತು, ಅಂದರೆ ಒಳ್ಳೆಯ ರೀತಿಯಲ್ಲಿ ನಮ್ಮನ್ನು ಟ್ರೀಟ್ ಮಾಡಿದರು. ಹಾಗೆ ಎಲ್ಲ ಲೈನಲ್ಲಿ ಕ್ಯೂ ಸಿಸ್ಟಮಲ್ಲಿ ಹೋಗಿ ಒಳ್ಳೆಯ ರೀತಿಯಲ್ಲಿ ಎಕ್ಸಾಮ್ನ ಅಟೆಂಡ್ ಮಾಡಿ ಬರೋ ಥರ ಇತ್ತು. ಹಾಗೆ ನಿಮ್ಮ ಎಕ್ಸ್ಪೀರಿಯೆನ್ಸನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ, ಯಾಕಂದರೆ ಒಟ್ಟಿಗೆ ಕಲಿತು ಸಕ್ಸಸ್ ಪಡೆಯೋಣ.